ಧನಸ್ಸು ರಾಶಿ ಮನೆಯಲ್ಲಿ ಬಹಳ ಅಪರೂಪಕ್ಕೆ ನೀವು ಆಡಿದಂತಹ ಮಾತಿಗೆ ಬೆಲೆ ಸಿಕ್ಕುತ್ತೆ. ನೀನು ಹೇಳ್ತಾ ಇರೋದು ಸರಿ ಅಂತ ಹೇಳಿ ಮನೆಯವರು ಹೇಳುವ ಹಾಗೆ ಆ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ನಿಮ್ಮ ಪ್ರತಿಭೆ ಅಥವಾ ಬುದ್ಧಿವಂತಿಕೆ ಉಪಯೋಗವಾಗ್ತಕ್ಕಂಥದ್ದು. ಯಾವುದೋ ಒಂದು ವಿಷಯದಲ್ಲಿ, ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮಗೆ ಅನುಭವ ಇದೆ, ಪ್ರತಿಭೆ ಇದೆ ಅಂತಂದರೆ ಅದರ ಉಪಯೋಗ ಇವತ್ತು ಪರಿಪೂರ್ಣವಾಗಿ ಆಗುವಂಥದ್ದಿದೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡಿ ಬುದ್ಧಿವಂತರ ನಡುವೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆಗ ನಿಮ್ಮ ಬುದ್ಧಿಯೂ ವಿಕಾಸನವಾಗುತ್ತೆ. ಜೊತೆಗೆ ನಿಮ್ಮಲ್ಲಿರ್ತಕ್ಕಂತಹ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಸರಿಯಾದಂತಹ ವೇದಿಕೆ ಸಿಕ್ಕತ್ತೆ ಎನ್ನುವಂಥದ್ದು. ಶರೀರದಲ್ಲಿ ಹಳೆಯ ನೋವು ಕಾಣುತ್ತೆ. ಹಿಂದೆ ಯಾವತ್ತೋ ಏನೋ ನೀವು ಔಷಧೋಪಚಾರಗಳನ್ನು ಮಾಡಿದಂತಹ ಕಾಯಿಲೆ ಅಥವಾ ನೋವು ಮತ್ತೆ ಮರುಕಳಿಸ್ತಕ್ಕಂಥದ್ದಿದೆ. ಅಧಿಕವಾದಂತಹ ಖರ್ಚು ಸ್ವಾಭಾವಿಕವಾಗಿ ಬೇಸರವನ್ನು ತರುತ್ತೆ. ಆದರೆ ಖರ್ಚು ಮಾಡುವಾಗ ವಿವೇಕ ಇರಬೇಕು. ಖರ್ಚು ಮಾಡುವಾಗ ಅದು ಯಾವುದೂ ಗಮನದಲ್ಲೇ ಇರುವುದಿಲ್ಲ. ಖರ್ಚು ಮಾಡಿ ನಂತರದಲ್ಲಿ ಕೈ ಖಾಲಿ ಆದಾಗ ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಿ. ಇದು ಯಾವ ಪುರುಷಾರ್ಥ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ದುರ್ಗಾರಾಧನೆಯನ್ನು, ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬ ಪ್ರಾರ್ಥನೆ ನಿಮ್ಮದಾಗಿದ್ದರೆ ಇರತಕ್ಕಂತಹ ದುರಿತಗಳನ್ನೆಲ್ಲ ದುರ್ಗಾ ಪರಮೇಶ್ವರಿ ದೂರ ಮಾಡಲಿ. ಶುಭವಾಗಿ. ಮಕರ ರಾಶಿ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಮಕ್ಕಳ ವಿದ್ಯಾಭ್ಯಾಸ, ಆ ವಯಸ್ಸಿಗೆ ಅನುಗುಣವಾದಂತಹ ಚಟುವಟಿಕೆ, ಇಲ್ಲದೇ ಇರತಕ್ಕಂತಹ ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು, ಇವೆಲ್ಲವನ್ನು ಗಮನಿಸಿ ಮಕ್ಕಳನ್ನು ಒಳ್ಳೆಯ ಮಾತಿನಿಂದ ಸನ್ಮಾರ್ಗದೆಡೆಗೆ ಕರ್ಕೊಂಡು ಬರಬೇಕಾದಂತಹ ಕರ್ತವ್ಯ ನಿಮ್ಮದಾಗಿರುತ್ತೆ. ಒಂದು ವೇಳೆ ಅದರ ಬಗ್ಗೆ ತಾತ್ಸಾರವನ್ನು, ಬೇಜವಾಬ್ದಾರಿಯನ್ನು, ಇನ್ಯಾವತ್ತೋ ಮುಂದೆ ನೋಡೋಣ ಅಂತ ಹೇಳುವಂತಹ ಮಾತೋ ಬಂದರೆ ಅದು ದೊಡ್ಡದಾದಂತಹ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ನಿಮ್ಮ ಆರೋಗ್ಯವೂ ಕೂಡ ಬಹಳ ಮುಖ್ಯವಾಗುತ್ತೆ. ಅದನ್ನು ಕೂಡ ಗಮನಿಸ್ಕೊಳ್ಬೇಕು. ಅಪರಿಚಿತರೊಂದಿಗೆ ಚರ್ಚೆಯನ್ನು ಮಾಡೋದ್ರಿಂದ ಯಾವ ಉಪಯೋಗವೂ ಇಲ್ಲ. ಆ ವ್ಯಕ್ತಿ ಯಾರು ಅಂತಲೇ ಗೊತ್ತಿಲ್ಲ. ನೀವು ಯಾವುದೋ ವಿಷಯವನ್ನಲ್ಲಿ ಕೂತು ಚರ್ಚೆ ಮಾಡ್ತೀರಿ. ಅದರಿಂದ ನಿಮಗೆ ಆಗುವಂತಹ ಅನುಕೂಲ ಏನೋ ಆ ಭಗವಂತನಿಗೆ ಗೊತ್ತಾಗಬೇಕು. ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ದೊಡ್ಡವರು ಹೇಳಿದ್ದನ್ನು ಸ್ವಲ್ಪ ಮಟ್ಟಿಗೆ ಕೇಳುವಂತಹ ಮನಸ್ಥಿತಿಗೆ ಬನ್ನಿ. ಆಗ ಅನುಕೂಲ ಆಗದೇ ಇದ್ದರೂ ಕೊನೆ ಪಕ್ಷ ತೊಂದರೆ ಅಂತೂ ಯಾವುದೂ ಇಲ್ಲ. ಅದನ್ನು ಗಮನಿಸಬೇಕಾಗತ್ತೆ. ಹೊಸ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಅನುಕೂಲವಾಗುವಂಥದ್ದಿದೆ. ನಿಮ್ಮ ಆಲೋಚನೆಗಳು ದೊಡ್ಡದಾದಂಥದ್ದಿರುತ್ತೆ. ಕಾರ್ಯರೂಪಕ್ಕೆ ತರಬೇಕು. ಅದನ್ನು ಕೇವಲ ಮನಸ್ಸಿನಲ್ಲಿ ಯೋಚನೆ ಮಾಡಿ ಇದ್ದರೆ ಪ್ರಯೋಜನ ಏನು? ಯಾವ ವಿಷಯ ಕಾರ್ಯರೂಪಕ್ಕೆ ಬಂದು ಅದರಿಂದ ನಿಮಗೆ ಅನುಕೂಲವಾಗುತ್ತೋ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗುತ್ತೋ, ನಿಮ್ಮ ಪರಿವಾರಕ್ಕೆ ಅನುಕೂಲ ಆಗುತ್ತೋ ಅದು ನಿಜವಾದಂತಹ ಕರ್ತವ್ಯ, ಕೆಲಸ ಅಂತ ಹೇಳಿ ಭಾವಿಸಬೇಕಾಗತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ. ಶುಭವಾಗಿ. ಕುಂಭರಾಶಿ ಕಾನೂನಿನ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ. ನ್ಯಾಯಸಮ್ಮತವಾದಂತಹ ವಿಚಾರ ನಿಮ್ಮ ಪರವಾಗಿ ಕೆಲಸವನ್ನು ಮಾಡುತ್ತೆ ಎನ್ನುವಂಥದ್ದು. ವ್ಯವಹಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಅತಿಥಿಗಳ ಆಗಮನ, ಅವರಿಂದ ಆಗತಕ್ಕಂತಹ ಲಾಭ ನಿಮಗೆ ಸಂತೋಷವನ್ನು ಕೊಡುತ್ತೆ. ಯಾವುದೋ ಉದ್ದಿಮೆಯನ್ನು ಮಾಡ್ತಾ ಇರ್ತೀರಿ, ಅತಿಥಿಗಳು ಬರ್ತಾರೆ, ಅವರೂ ಕೂಡ ನಿಮ್ಮ ಉದ್ದಿಮೆಯಲ್ಲಿ ಭಾಗಿಗಳಾಗ್ತಾರೆ, ಹಣವನ್ನು ಕೊಡ್ತಾರೆ, ಆರ್ಥಿಕವಾಗಿ ನಿಮ್ಮನ್ನು ಒಂದಷ್ಟು ಬೆಂಬಲಿಸ್ತಾರೆ, ನೀವು ಸಬಲರಾಗ್ತೀರಿ. ಅದು ನಿಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಮಕ್ಕಳಿಗೆ ಶುಭವಾದಂತಹ ಸಮಯ. ವ್ಯವಹಾರ ಮತ್ತು ಮಕ್ಕಳ ಭವಿಷ್ಯ ಇವೆರಡನ್ನು ಕುರಿತು ಚರ್ಚೆಯನ್ನು ಮಾಡ್ತೀರಿ. ನೀವು ಮಾಡ್ತಾ ಇರತಕ್ಕಂತಹ ವ್ಯವಹಾರ ಏನು, ಅದರ ಬಗ್ಗೆ ಚರ್ಚೆ. ಈ ವ್ಯವಹಾರವೇ ಮಕ್ಕಳ ಭವಿಷ್ಯಕ್ಕೆ ಅನುಕೂಲಕರವಾಗಿರುತ್ತಾ ಅನ್ನುವಂಥದ್ದು ಮತ್ತೊಂದು ಚರ್ಚೆ ನಿಮಗೆ ಶುಭವನ್ನು ನೀಡ್ತಕ್ಕಂಥದ್ದು. ಪ್ರಯಾಣ ಅನಿವಾರ್ಯವಾಗಿ ಏರ್ಪಾಟಾಗುತ್ತೆ. ತುಂಬ ದೂರ ಅಲ್ಲದೇ ಇದ್ದರೂ ಕೂಡ ಪ್ರಯಾಣವನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಇಷ್ಟದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಹಳೆಯ ಕೆಲಸಕ್ಕೋಸ್ಕರವಾಗಿ ತುಂಬ ಕಷ್ಟಪಡಬೇಕಾಗುತ್ತೆ. ಯಾವತ್ತೋ ಕೆಲಸವನ್ನು ಆರಂಭ ಮಾಡಿದ್ದೀರಿ, ಇನ್ನೂ ಅದು ಮುಕ್ತಾಯವಾಗಿಲ್ಲ. ಅದಕ್ಕೋಸ್ಕರ ಮತ್ತೆ ಕಷ್ಟವನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ತಲೆನೋವಿನ ಸಮಸ್ಯೆ ತುಂಬ ಕಾಡಬಹುದು. ಮೈಗ್ರೇನ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಸಮಸ್ಯೆ ನಿಮಗೆ ಕಾಡಬಹುದು. ನಿಮ್ಮ ಯೋಜನೆಗಳ ಬಗ್ಗೆ ಗಮನವನ್ನು ಹರಿಸಿ. ಯಾವ ಆಲೋಚನೆಗಳನ್ನು ಮಾಡಿದಿರಿ, ಏನು ಪ್ಲಾನನ್ನು ಮಾಡ್ಕೊಂಡಿದ್ದೀರಿ, ಅದು ವ್ಯಾವಹಾರಿಕವಾಗಿ, ಕೌಟುಂಬಿಕವಾಗಿ ಅಥವಾ ನಿಮ್ಮ ವೈಯಕ್ತಿಕವಾಗಿ ಅದರ ಬಗ್ಗೆ ಗಮನ ಇರಬೇಕು. ನಿಮ್ಮ ಕುಟುಂಬದ ಜವಾಬ್ದಾರಿಯ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸಬೇಡಿ. ಏನೋ ಆಗತ್ತೆ, ನಡ್ಕೊಂಡು ಹೋಗುತ್ತೆ ಅನ್ನುವಂತಹ ಭಾವನೆಗಳು ಬೇಡ ಅನ್ನುವಂತಹ ಅರ್ಥ. ಅತಿಥಿಗಳು ಅಥವಾ ಸ್ನೇಹಿತರು ಇವರ ಒಂದು ಉಪಸ್ಥಿತಿ, ಇದಕ್ಕೋಸ್ಕರ ಮಾಡ್ತಕ್ಕಂತಹ ಹಣದ ಖರ್ಚು ನಿಮಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನವನ್ನು ದೂರ ಮಾಡುತ್ತೆ. ಯಾವತ್ತೂ ದುಡ್ಡನ್ನು ಖರ್ಚು ಮಾಡಿ ಅಭ್ಯಾಸ ಇಲ್ಲ.
ಈಗ ಸ್ನೇಹಿತರು ಬಂದಿದ್ದಾರೆ, ಅತಿಥಿಗಳು ಬಂದಿದ್ದಾರೆ, ಅವರಿಗೆ ಅನಿವಾರ್ಯವಾಗಿ ದುಡ್ಡನ್ನು ಖರ್ಚು ಮಾಡಬೇಕಾದಂತಹ ಸ್ಥಿತಿ ಇದೆ. ಆದರೆ ಮನಸ್ಸು ಮಾತ್ರ ಇಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಹಣವನ್ನು ಖರ್ಚು ಮಾಡ್ತೀರಿ. ವ್ಯವಹಾರದ ಅನುಕೂಲ ಇರುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ, ಆದರೆ ನಿಮ್ಮ ಮನಸ್ಸು ಚೆನ್ನಾಗಿರಬೇಕು ಅನ್ನುವಂಥದ್ದೇ ಮುಖ್ಯ. ನವಗ್ರಹರ ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.